ಸ್ನೇಹಿತರೆ ನಮಸ್ಕಾರ. ಕಿಚ್ಚ ಸುದೀಪ್ ಅವರು ಶನಿವಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನು ಅನ್ಕೊಂಡಿದ್ರು, ಓ ಇವತ್ತು ಕಿಚ್ಚ ಸುದೀಪ್ ಅವರ ಪಿತ್ತ ಮತ್ತೆ ನೆತ್ತಿಗೆ ಇರುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು. ಪ್ರೋಮೋ ನೋಡಿದಾಗಲೂ ಕೂಡ ಸಾಕಷ್ಟು ಜನ ಹಾಗೆ ಅನ್ಕೊಂಡಿದ್ರು, ಇವತ್ತು ಮುಗೀತಪ್ಪ, ಅಶ್ವಿನಿ ಗೌಡ ಇವತ್ತು ಎದ್ದು ಹೊರಟೇ ಬಿಡ್ತಾರೆ, ಅಷ್ಟರ ಮಟ್ಟಿಗೆ ವಾಗ್ದಾಳಿಯನ್ನು ನಡೆಸ್ಬೋದು ಕಿಚ್ಚ ಸುದೀಪ್ ಅವರು ಅಂತ ಹೇಳಿ ಅನ್ಕೊಂಡಿದ್ರು. ಅದರಲ್ಲೂ ಕೂಡ ಒಂದು ಪ್ರೋಮೋ ನೋಡಿದಾಗ ನಮಗೂ ಎಲ್ರಿಗೂ ಹಾಗೆ ಅನಿಸಿತ್ತು, ಇವತ್ತೊಬ್ಬೊಬ್ಬರು ಮುಖಕ್ಕೆ ಹೊಡೆದಂಗೆ ಮಾತನಾಡ್ತೀನಿ ಅಂತಲೂ ಕೂಡ ಹೇಳಿದ್ರು. ಬಟ್ ಯಾರ ಮುಖಕ್ಕಲ್ಲ, ಎಲ್ಲಿಗೂ ಕೂಡ ಹೊಡೆದಂಗೆ ಮಾತನಾಡಲಿಲ್ಲ ಕಿಚ್ಚ ಸುದೀಪ್ ಅವರು ಅನ್ನೋದು ಕಂಪ್ಲೀಟ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಯಿತು. ಮತ್ತೊಮ್ಮೆ ಕಿಚ್ಚ ಸುದೀಪ್ ಅವರ ಮೇಲಿದ್ದಂಥ ಭರವಸೆ ಅಷ್ಟಾಗಿ ಹೊರಹೊಮ್ಮಲಿಲ್ಲ ಅಥವಾ ಈಡೇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರೋಮೋದಲ್ಲಿ ಬಂದಂತಹ ರೀತಿಯಲ್ಲಿ ಕಿಚ್ಚ ಸುದೀಪ್ ಏನೂ ಕೂಡ ಮಾತನಾಡಲಿಲ್ಲ. ಏನು ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ಖಾರವಾಗಿ ಹೇಳಿದ್ರೆ ಹೊರತು ಯಾವ ವಿಚಾರವೂ ಕೂಡ ಮುಟ್ಟುವಂತೆ ನಾಟುವಂತೆ ಹೇಳಲಿಲ್ಲ ಅನ್ನೋದು ಮಾತ್ರ ಕಟುವಾಸ್ತವ. ಹೌದು, ಕಿಚ್ಚ ಸುದೀಪ್ ಅವರು ಮಾತನಾಡಿದಂತಹ ವಿಚಾರಗಳಾಗಿರ್ಬೋದು, ಕಿಚ್ಚ ಸುದೀಪ್ ಅವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯಗಳಾಗಿರ್ಬೋದು, ಒಂದಷ್ಟು ಜನರಿಗೆ ಓಕೆ ಫೈನ್ ಇಷ್ಟ ಆಗಿರ್ಬೋದು, ಕಿಚ್ಚನ ಪಂಚಾಯಿತಿಯಲ್ಲಿ ತೆಗೆದಂಥ ಟಾಪಿಕ್ಗಳು ಇಷ್ಟ ಆಗಿರ್ಬೋದು. ಆದರೆ ಬಳಸಿದಂಥ ಪದಗಳು ಮತ್ತು ವಾರ್ನಿಂಗ್ ಕೊಟ್ಟಂಥ ರೀತಿ ಇದಿದೆಯಲ್ಲ, ಇದು ಬಹುಶಃ ಸಾಕಷ್ಟು ಜನರಿಗೆ ಅಪಸ್ವರ ಎತ್ತುವಂಥದ್ದೇ. ಹೋಗಲಿ, ಈಗ ಸರಿ, ಕಿಚ್ಚ ಸುದೀಪ್ ಅವರು ಒಂದಷ್ಟು ವಿಚಾರಗಳನ್ನು ಅದೇ ರೀತಿ ಮಾತನಾಡಬೇಕು, ಒಪ್ಪೋಣ. ಆದರೆ ಕೆಲವೊಂದಷ್ಟು ವಿಚಾರಗಳನ್ನು, ಅದರಲ್ಲೂ ಕೂಡ ಆ ಆಡಿಯೋ ಪ್ಲೇ ಆದ ಬಳಿಕನೂ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಿದಂಥ ರೀತಿ ಇದೆಯಲ್ಲ, ಇದು ಅಕ್ಷರಶಃ ಎಲ್ಲರ ಭರವಸೆಯನ್ನು ಕೂಡ ಹುಸಿಗೊಳಿಸ್ತು ಅಂತಲೇ ಹೇಳ್ಬೋದು. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಳೆದ ವಾರ ಈ ರಕ್ಷಿತಾ ಮತ್ತು ಗಿಲ್ಲಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಡೈಲಾಗನ್ನು ಬಿಟ್ಟಿದ್ರು. ಯಾವುದು? ನಾನು ನಗಾಡುವಂಥದ್ದು ಎರಡು ಕಾರಣಕ್ಕೆ. ಒಂದು, ನನ್ನ ಪಿತ್ತ ನೆತ್ತಿಗೇರಿದಾಗ, ಮತ್ತೊಂದು ನನಗೆ ನನ್ನ ಮೇಲೆ ಕಂಟ್ರೋಲ್ ತಪ್ಪಿದಾಗ ಅಂತೇಳಿ. ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಈ ವಾರ ಮಾತ್ರ ಸಾಲು ವಿಚಾರಗಳಿತ್ತು. ಅದರಲ್ಲೂ ಕೂಡ ಅಶ್ವಿನಿ ಮತ್ತು ಜಾನ್ವಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬುಟ್ಟಿಯಲ್ಲಿರುವಂತಹ ವಿಚಾರಗಳೇ ಹೆಚ್ಚಾಗಿತ್ತು. ಅಂದರೆ ಒಂದಲ್ಲ ಎರಡಲ್ಲ, ಸಾವಿರಾರು ವಿಚಾರಗಳಿದ್ವು. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಕ್ಲಾಸನ್ನು ತೆಗೆದುಕೊಂಡಿದ್ದರೆ ಬಹುಶಃ 3 ದಿನ ಬೇಕಾಗ್ಬೋದು, ಅಷ್ಟು ವಿಚಾರಗಳಿದ್ದಾವೆ. 3 ದಿನ ಪಂಚಾಯಿತಿ ಮಾಡುವಷ್ಟು ವಿಚಾರಗಳಿದ್ದಾವೆ. 2-2.5 ಗಂಟೆ ಕಾರ್ಯಕ್ರಮ ಒಂದು ದಿನಕ್ಕೆ ಅಂತ ಹಿಡಿದ್ರೂ ಕೂಡ ಅಷ್ಟು ಸಂಗತಿಗಳಿದ್ದಾವೆ. ಅಷ್ಟಿದ್ರೂ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಿದಂಥ ರೀತಿ ಮತ್ತು ಇಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿಯವರ ವಿಚಾರವನ್ನು ಎತ್ತಿದಂಥ ರೀತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರಿಗೆ ಆತಂಕ, ಭಯ ಇನ್ನೂ ಕೂಡ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಿಗ್ ಬಾಸು 56-57 ದಿನಕ್ಕೆ ಬಂದು ತಲುಪಿದೆ ರೀ. ಇಷ್ಟು ದಿನಗಳ ಆಟವನ್ನು ನೋಡಿದಂಥ ಕಿಚ್ಚ ಸುದೀಪ್ ಅವರು ದಿನದಿಂದ ದಿನಕ್ಕೆ ಮನೆಯಲ್ಲಿ ರಾಮಾಯಣಗಳು ಹೆಚ್ಚಾಗ್ತಿರೋದನ್ನು ಗಮನಿಸ್ತಿರ್ತಾರೆ. ಅದರಲ್ಲೂ ಕೂಡ ಈ ವಾರ ಅಂತೂ ಅಶ್ವಿನಿ ಗೌಡ ಅವರ ಮಹಾ ಡ್ರಾಮವೇ ನಡೆದಿದ್ದು, ಕಿರಿಕು, ಗಲಾಟೆ, ಆಕ್ರೋಶ, ಒಂದು ರೀತಿಯಲ್ಲಿ ಮಾತಿಗೆ ಮಾತು, ಅದರಲ್ಲೂ ಕೂಡ ಏಕವಚನ, ಬಹುವಚನ, ಅದು ಇದು ಮಣ್ಣು ಮಸಿ ಎಲ್ಲದೂ ಕೂಡ ಸೇರಿಕೊಂಡು ಗಜಿಬಿಜಿಯಾಗಿ ಹೋಗಿ ಅಶ್ವಿನಿ ಗೌಡ ಅವರ ವಿರುದ್ಧ ಇಲ್ಲಿ ಗಿಲ್ಲಿ ಸಮರವನ್ನು ಸಾರಿದರೆ, ಮತ್ತೊಂದು ಕಡೆ ರಘು ಕಣ್ಣೀರನ್ನು ಹಾಕಿಸಿದ್ದಾರೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಅಶ್ವಿನಿ ಗೌಡ ದೊಡ್ಡ ಸಿಂಪತಿಯ ಡ್ರಾಮಾವನ್ನೇ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಅತ್ಯಂತ ಸೂಕ್ಷ್ಮದಿಂದ ಅಬ್ಸರ್ವ್ ಮಾಡಿದಂಥ ಕಿಚ್ಚ ಸುದೀಪ್ ಅವರು ಎಲ್ಲವನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಮಾಡಿದ್ದು ಮಹಾ ಡ್ರಾಮಾ ಅನ್ನೋದನ್ನು ಅರಿತಿರುವಂತಹ ಕಿಚ್ಚ ಸುದೀಪ್ ಅವರು ಯಾವ್ಯಾವ ವಿಚಾರದ ಬಗ್ಗೆ ಏನೇನು ಮಾತನಾಡಬೇಕು, ಎಷ್ಟೆಷ್ಟು ಮಾತನಾಡಬೇಕು ಅಷ್ಟನ್ನು ಮಾತ್ರ ಮಾತನಾಡಿದ್ದಾರೆ. ಅದನ್ನು ಮೀರಿ ನಡೆದಿರುವಂಥ ಘಟನೆಗಳ ಬಗ್ಗೆ ಈಗ ಒಂದಷ್ಟು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು, ನೋ ಡೌಟ್, ಇವೆಲ್ಲವೂ ಕೂಡ ತುಂಬ ಗಂಭೀರವಾದಂಥ ವಿಚಾರಗಳೇ. ಕಿಚ್ಚ ಸುದೀಪ್ ಅವರು ಶನಿವಾರ ತೆಗೆದುಕೊಂಡಂಥ ಒಂದೊಂದು ವಿಚಾರಗಳು ಕೂಡ ಅತ್ಯಂತ ಗಂಭೀರವಾದದ್ದು. ಆ ಒಂದೊಂದು ವಿಚಾರದ ಹಿಂದೆಯೂ ಕೂಡ ಸಾಕಷ್ಟು ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋವನ್ನು ಪ್ಲೇ ಮಾಡ್ತಾರೆ. ಆ ಆಡಿಯೋದಲ್ಲಿರುವಂಥ ಒಂದೊಂದು ಪದಗಳು ಕೂಡ ಎಂಥವರ ಪಿತ್ತವನ್ನಾದರೂ ಕೂಡ ನೆತ್ತಿಗೇರಿಸುವಂಥ ಪದಗಳು, ಕಳೆದ ವಾರ ರಕ್ಷಿತಾ ಮಾಡಿದಂತಹ ಕೆಲವು ತಪ್ಪುಗಳಿಗೆ ಕಿಚ್ಚ ಸುದೀಪ್ ಅವರ ಪಿತ್ತ ನೆತ್ತಿಗೇರಿತ್ತು. ಆದರೆ ಅಶ್ವಿನಿ ಗೌಡ ಇವತ್ತು ಈ ವಾರ ಓವರಾಲ್ ಆಗಿ ಮಾಡಿದಂತಹ ಈ ತಪ್ಪಿಗೆ ಯಾವ ಪಿತ್ತವೂ ಕೂಡ ನೆತ್ತಿಗೇರಲಿಲ್ಲ, ಯಾವ ಆಕ್ರೋಶವೂ ಕೂಡ ಬರಲಿಲ್ಲ, ಯಾವ ಸಿಡುಕು ಏನೂ ಕೂಡ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಾದರೆ ಏನಿದರ ಅರ್ಥ ಅನ್ನೋದು ಈಗ ಮತ್ತೆ ಕೇಳ್ತಿರುವಂಥ ಪ್ರಶ್ನೆ.
ಹೀಗಾಗಿ ಮನೆಯ ಹೊರಗಡೆ ಅಶ್ವಿನಿ ಗೌಡ ಅವರ ನಡೆ ನುಡಿ ಮತ್ತು ಈ ಬಾರಿ ಕಿಚ್ಚ ಸುದೀಪ್ ಅವರು ನಡೆದುಕೊಂಡಂಥ ರೀತಿ ಎಲ್ಲದರ ಬಗ್ಗೆನೂ ಕೂಡ ಬೇಸರ ವ್ಯಕ್ತವಾಗ್ತಾ ಇದೆ. ಅಫ್ಕೋರ್ಸ್ ಈಗ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೋಡಬಹುದು, ಆದರೆ ಈ ಆ್ಯಂಗಲನ್ನು ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇದೇ ಕಿಚ್ಚ ಸುದೀಪ್ ಅವರು ಹಾಕ್ಕೊಟ್ಟಂಥ ಆ್ಯಂಗಲ್ ಇದು. ಈ ಅಶ್ವಿನಿ ಗೌಡ ಅವರ ಬಾಯಿಂದ ಉದುರಿದಂಥ ಅಣಿಮುತ್ತುಗಳನ್ನು ಕೇಳಿಸಿ ಅದಾದ ಬಳಿಕ ಅಶ್ವಿನಿ ಅವರ ಒಂದು ಆಡಿಯೋನ ಪ್ಲೇ ಮಾಡಬೇಕು, ಎಲ್ಲೆಲ್ಲಿ ಏನೇನಾಯಿತು ಅಂತೇಳಿ ಕೇಳಿಸ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಿದಂತಹ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರ ಆಡಿಯೋನ ಪ್ಲೇ ಮಾಡಿದ್ರು. ಇದರಲ್ಲಿ ಅಮಾವಾಸ್ಯೆನ ಜೊತೆಯಲ್ಲಿ ಇಟ್ಕೊಂಡಿದ್ಯಾ, ಹೋಗು, ಈ ಕಾರ್ಟೂನ್ ಯಾವುದು, ಫ್ರೀ ಪ್ರಾಡಕ್ಟು, ಯಾವನು ನೀನು, ಹೋಗಲೇ, ಹೋಗೋ, ಮುಚ್ಕೊಂಡು ಹೋಗೋ, ಮಲ್ಕೋ, ನಿನ್ನ ಯೋಗ್ಯತೆ ಇಲ್ಲ, ನಿನಗೆ ಯೋಗ್ಯತೆ ಇಲ್ಲ, ಟಾಪ್ ಟು ಬಾಟಮ್ ಗಾಂಚಲಿ, ಯಾರೋ ನೀನು ಬ್ಲಡಿ ಫೆಲೋ, ನಿನ್ನ ಯೋಗ್ಯತೆಗೆ ಇಷ್ಟು, ಇಂತೆಲ್ಲ ಅಣಿಮುತ್ತುಗಳೇ ಆಕೆ ಬಳಸಿದ್ಲು ಅನ್ನೋದನ್ನು ಇಲ್ಲಿ ಆಡಿಯೋ ರೂಪದಲ್ಲಿ ತೋರಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಇದಾದ ಬಳಿಕ ಅಶ್ವಿನಿ ಅವರು ಏನೂ ಕೂಡ ಮಾತನಾಡಲಿಲ್ಲ. ಬಟ್ ಮಾತನಾಡಬೇಕಾಗಿದ್ದಂಥ ಕಿಚ್ಚ ಸುದೀಪ್ ಅವರು ಕೂಡ ಏನು ಮಾತನಾಡಲಿಲ್ಲ, ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಿದ್ರು. ಇದು ಸಾಕಷ್ಟು ಜನರಿಗೆ ಬೇಸರವನ್ನು ಮೂಡಿಸಿದೆ. ಹಾಗಾದ್ರೆ ಏನು ಮಾಡಬೇಕಿತ್ತು ರೀ, ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಬೇಕಿತ್ತಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಬಟ್ ಪಂಚಾಯಿತಿ ನಡೆಸುವಂಥ ಸಂದರ್ಭದಲ್ಲಿ ಬೇರೆ ಸ್ಪರ್ಧಿಗಳು ಇದೇ ರೀತಿ ಪದಗಳನ್ನು ಬಳಕೆ ಮಾಡಿದ್ದಿದ್ರೆ ಯಾವ ರೀತಿ ಕಿಚ್ಚ ಸುದೀಪ್ ಅವರು ಮಾತನಾಡ್ತಿದ್ರು, ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ತಿದ್ರು, ಅದನ್ನು ನಾವು ಯೋಚನೆ ಮಾಡಬೇಕು. ಇನ್ನೊಬ್ಬರ ಮರ್ಯಾದೆ, ಗೌರವ, ಮತ್ತೊಂದು ಅಂತ ಹೇಳಿ ಮಾತನಾಡುವಂಥ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ತೆಗೆದಂತಹ ಮಾನ ಮರ್ಯಾದೆ ಬಗ್ಗೆನೂ ಕೂಡ ಮಾತನಾಡಬೇಕಲ್ವಾ. ಅವರ ಒಂದಷ್ಟು ಗೌಪ್ಯತೆಯನ್ನು ಕೂಡ ನಾವೆಲ್ಲರೂ ಕೂಡ ಕಾಪಾಡಬೇಕಲ್ವಾ. ಚಿಕ್ಕ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಾಡೋದು ಅಲ್ವೇ ಅಲ್ಲಲ್ಲ. ಅಫ್ಕೋರ್ಸ್ ಇಲ್ಲಿಗ ಓವರಲ್ ಆಗಿ ನಾವು ಗಮನಿಸಿದ್ರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಮಾಡ್ತಿರುವಂಥ ಮಿಸ್ಟೇಕ್ಸ್ಗಳಿಗೆ ಲೆಕ್ಕನೇ ಇಲ್ಲ, ಅಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಎಲ್ಲೋ ಒಂದು ಕಡೆ ಇವರಿಬ್ಬರಿಗೆ ಕೊಡ್ತಿರುವಂತಹ ಗೌರವಗಳೇ ಇಲ್ಲಿ ಮುಳುವಾಗ್ತಿದೆಯಾ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಕಿಚ್ಚ ಸುದೀಪ್ ಅವರು ಕೊಡ್ತಿರುವಂಥ ಗೌರವ ಇರ್ಬೋದು ಅಥವಾ ಹೊರಗಡೆ ಕೊಡ್ತಿರುವಂಥ ಗೌರವ ಇರ್ಬೋದು, ಇದು ಎಲ್ಲ ಒಂದು ಕಡೆ ಮುಳುವಾಗ್ತಿದೆಯಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಹಾಗೆ ನೋಡಿದರೆ ಕಿಚ್ಚ ಸುದೀಪ್ ಅವರು ಈ ವಾರ ಏನು ಪಂಚಾಯಿತಿಯಲ್ಲಿ ತೆಗೆದುಕೊಂಡಂಥ ವಿಚಾರಗಳು ಸ್ಪಷ್ಟವಾಗಿದ್ದರೂ ಕೂಡ ಆ ವಿಚಾರದ ಬಗ್ಗೆ ಮಾತನಾಡಿದಂಥ ಮಾತುಗಳು ಎಲ್ಲೋ ಒಂದು ಕಡೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ರೀತಿ ಇತ್ತು. ಅಷ್ಟು ಸಾಫ್ಟ್ ಆಗಿತ್ತು. ಅಷ್ಟು ಸಾಫ್ಟಿಂದ ಮಾತನಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಈಗ ಆಲೋಚನೆ ಮಾಡಬೇಕಾಗಿರೋಂಥ ವಿಚಾರ. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಸಂಗತಿಯೂ ಕೂಡ ಇದೆ. ಏನು ಅಂತ ಹೇಳಿದರೆ, ಇಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂಥ ಪ್ರತಿ ಮಾತಿನ ಹಿಂದೆಯೂ ಕೂಡ ಒಂದಷ್ಟು ಅರ್ಥಗಳಂತೂ ಇದ್ದಾವೆ. ಯಾರ್ಯಾರು ಏನೇನು ಮಿಸ್ಟೇಕ್ಸ್ ಮಾಡಿದ್ರು, ಯಾವ್ಯಾವ ರೀತಿ ಮಿಸ್ಟೇಕ್ಸ್ ಮಾಡಿದ್ರು, ಇವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆದರೆ ಈ ಮಿಸ್ಟೇಕ್ಸ್ಗಳನ್ನು ಬಿಚ್ಚಿಡುವಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಜಾಹ್ನವಿ ವಿಚಾರದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಇನ್ನೂ ಖಾರವಾದಂಥ ಪದಗಳ ಬಳಕೆ ಅವಶ್ಯಕತೆ ಇತ್ತು. ಇನ್ನೂ ಕೂಡ ಅಗ್ರೆಸಿವ್ ಆಗಿ ಹೋಗಬೇಕಾದಂಥ ಅವಶ್ಯಕತೆ ಇತ್ತು. ಇನ್ನೂ ಕೂಡ ಅಗ್ರೆಸಿವ್ ಆಗಿ ಕೆಲವೊಂದು ಪದಗಳನ್ನು ಬಳಕೆ ಮಾಡಿ ಉಗಿಬೀಳುವಂತಹ ಅವಶ್ಯಕತೆ ಇತ್ತು. ಬಟ್ ಅದನ್ನು ಮಾಡಲಿಲ್ಲ ಅನ್ನುವಂಥದ್ದು ಈಗ ಎಲ್ಲರ ಬೇಸರ. ಓವರಾಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರ ಪಿತ್ತ ಈ ವಾರ ಯಾಕೆ ನೆತ್ತಿಗೆ ಇರಲಿಲ್ಲ ಅಂತೇಳಿ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.